ಒಪ್ಪಿಗೆ ಇರುತ್ತೆ ಅಂದ್ರೆ ಬಹು ಪಾಲು ರೈತರಿಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋಂಥದ್ದು ರೈತರ ಪರವಾದಂಥ ನಿಲುವು ಭಾರತೀಯ ಜನತಾ ಪಾರ್ಟಿದು. ಅದರಲ್ಲಿ ಯಾವುದೇ ಕೂಡ ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದರ ಮುಂದುವರೆದ ಭಾಗವಾಗಿ ರಾಜಕೀಯ ಪಕ್ಷವಾಗಿ JDS ಕೂಡ ತನ್ನ ಹೋರಾಟವನ್ನು ಮಾಡ್ತಿದೆ. ಅದರಲ್ಲಿ ಯಾವುದೇ ಬೇರೆ ರೀತಿ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. JDS ವಕ್ತಾರರಿಗೆ ನೀವು ಈ ಪ್ರಶ್ನೆ ಮಾಡಬೇಕು, ಕಾಂಗ್ರೆಸ್ ವಕ್ತಾರರಿಗೆ ಪ್ರಶ್ನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ರೈತರ ಪರ ಇದೆ, ಅಷ್ಟೊಂದು ಮಾತ್ರ ಹೇಳಬಲ್ಲೆ. ಭಾರತೀಯ ಜನತಾ ಪಾರ್ಟಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ ಮತ್ತೆ ಬೆಂಬಲವನ್ನು ಸೂಚಿಸಿದೆ. ಹೋರಾಟ ಮಾಡಬೇಕಾದ್ರೆ ಅಂತಿಮವಾದ ಗುರಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಹೊರತು ರಾಜಕೀಯ ಪಾಯಿಂಟ್ಸ್ ಅನ್ನ ಸ್ಕೋರ್ ಮಾಡೋದಕ್ಕಲ್ಲ. ನಾವು ರೈತರ ಪರ ಇದೀವಿ ಅಂತ ಹೇಳಿದ್ಮೇಲೆ ಪಕ್ಷಾತೀತವಾಗಿ ಅಲ್ಲಿ ಹೋರಾಟ ನಡೀತಿರೋಂಥದ್ದು, ಆ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಅಲ್ಲಿ ರೈತರು ಅಂತೇಳಿ ಬರ್ತಾ ಇರೋದು ಜನತಾದಳದ ಕಾರ್ಯಕರ್ತರು, BJP ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಚರ್ಚೆ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಗೆ ಆಸ್ಪದ ಇಲ್ಲ. ಅಲ್ಲಿರೋಂಥದ್ದು ರೈತರು, JDS ಅವರು ಅಲ್ಲ, BJP ಅವರು ಅಲ್ಲ, ಕಾಂಗ್ರೆಸ್ ಅವರು ಅಲ್ಲ. ಹಾಗಾಗಿ ನಮ್ಮ ನಿಲುವು ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ ರೈತರ ನಿರ್ಧಾರಕ್ಕೆ ನಾವು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೀವಿ. ಮುಂದೆನೂ ಕೂಡ ಮಾಡುವಂತ ಕೆಲಸ ಆಗುತ್ತೆ. ನೋಡಿ, ಕೊಟ್ಟಿರೋಂಥ ವರದಿಯಲ್ಲಿ ಏನಿರುತ್ತೆ ಅನ್ನೋಂಥದ್ದು ಪ್ರೀತಮ್ ಗೌಡಂಗೂ ಸಹ ಗೊತ್ತಿರಲ್ಲ. ಆಂತರಿಕ ವರದಿ ಅಂತೇಳಿ ಹೇಳಿದ್ಮೇಲೆ ಏನಿರುತ್ತೆ ಅದರ ವಿಚಾರವನ್ನ ರಾಷ್ಟ್ರೀಯ ನಾಯಕರಿಗೆ ತಲುಪಿಸುವಂಥದ್ದಾಗುತ್ತೋ ಹೊರತು ಇದನ್ನ ಹಾದಿ ಬೀದಿಲಿ ಕೂತು ನಾವು ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಪಕ್ಷದ ಆಂತರಿಕ ವಿಚಾರ, ಆಂತರಿಕ ವಿಚಾರವನ್ನ ಯಾವ ರೀತಿಯಾಗಿ ಅಡ್ರೆಸ್ ಮಾಡಬೇಕು, ಯಾವ ರೀತಿಯಾಗಿ ಇದನ್ನ ಬಗೆಹರಿಸಬೇಕು ಅನ್ನೋಂಥದ್ದನ್ನ ರಾಷ್ಟ್ರೀಯ ನಾಯಕರಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ರಾಜ್ಯ ಘಟಕ ಮಾಡುತ್ತೆ. ಧನ್ಯವಾದ. ಒಪ್ಪಿಗೆ ಇರುತ್ತೆ ಅಂದ್ರೆ ಬಹು ಪಾಲು ರೈತರಿಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋಂಥದ್ದು ರೈತರ ಪರವಾದಂಥ ನಿಲುವು ಭಾರತೀಯ ಜನತಾ ಪಾರ್ಟಿದು. ಅದರಲ್ಲಿ ಯಾವುದೇ ಕೂಡ ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದರ ಮುಂದುವರೆದ ಭಾಗವಾಗಿ ರಾಜಕೀಯ ಪಕ್ಷವಾಗಿ JDS ಕೂಡ ತನ್ನ ಹೋರಾಟವನ್ನು ಮಾಡ್ತಿದೆ. ಅದರಲ್ಲಿ ಯಾವುದೇ ಬೇರೆ ರೀತಿ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. JDS ವಕ್ತಾರರಿಗೆ ನೀವು ಈ ಪ್ರಶ್ನೆ ಮಾಡಬೇಕು, ಕಾಂಗ್ರೆಸ್ ವಕ್ತಾರರಿಗೆ ಪ್ರಶ್ನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ರೈತರ ಪರ ಇದೆ, ಅಷ್ಟೊಂದು ಮಾತ್ರ ಹೇಳಬಲ್ಲೆ.